ದಿನ ಕಾಯಂ ಆಗಿಲ್ವ ಮೇಡಮ್, ನಮಗೇನೋ ವಿದ್ಯೆ ಕಲಿಸಿದ್ರಲ್ಲ ಮೇಡಮ್, ನಾವು ನಿಮ್ಗಿನ್ನ ಉನ್ನತ ಮಟ್ಟದಲ್ಲಿದ್ದೀವಿ ಅಂತ ಹಾಕೋ ಮಕ್ಕಳು ನಾವೇ ಬಂದು ಅಧಿಕಾರಿಗಳ ಹತ್ರ ಮಾತಾಡ್ತೀವಿ ಮೇಡಮ್, ನಿಮ್ಮ ಬಗ್ಗೆ ಒಳ್ಳೆ ಟೀಚರ್ಸು ಅಂತ. ಪೋಷಕರು ವೃಂದದವರು ಕೂಡ ಹಾಗೆ ಸರ್, ಅವರು ಭಾಳ ಬೇಜಾರು ಮಾಡ್ಕೋತಾರೆ ಮೇಡಮ್, ನೀವು ಅಷ್ಟು ವರ್ಷದಿಂದ ಕಡಿಮೆ ಪ್ರಮುಖ ಮಾಡ್ತಾ ಇದ್ದೀರ. ಅಟ್ಲೀಸ್ಟ್ ಗಾರ್ಮೆಂಟ್ಸ್ ಹೋಗುವಂಥವ್ರು, ಹಾಗೆ ಕೂಲಿ ಕೆಲಸ ಮಾಡುವವರು, ಗಾರೆ ಕೆಲಸದವ್ರಿಗೆಲ್ಲ ಕೈ ತುಂಬ ಸಂಬಳಗಳನ್ನು ಕೊಡ್ತಾರೆ, ಊಟ ತಿಂಡಿ ಕಾಫಿ ಎಲ್ಲ ಕೊಡ್ತಾರೆ. ಆದರೆ ನಿಮ್ಮ ಜೀವನ ಮಾತ್ರ ಈ ರೀತಿ ಇದೆ. ನೀವು ನೋಡಿದ್ರೆ ಒಳ್ಳೆ ವ್ಯಕ್ತಿ, ಮಕ್ಕಳನ್ನ ಒಳ್ಳೆ ಭವಿಷ್ಯ ರೂಪಿಸಿದ್ರಿ ಅಂತ ಹೇಳಿ ಪ್ರತಿ ವರ್ಷನೂ ಕೂಡ 100% ರಿಸಲ್ಟನ್ನು ಕೂಡ ಕೊಡ್ಕೊಂಡೇ ಬರ್ತಾ ಇದ್ದೀವಿ ಸರ್. ನಾವು ಅದು ಹಗಲು ರಾತ್ರಿ ಮಕ್ಕಳಿಗೋಸ್ಕರ ಸಾಕಷ್ಟು ಪರಿಶ್ರಮವನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಹಾಗೆ ನಮ್ಮ ಸಚಿವರುಗಳು ಮಾದೇವಪ್ಪ ಸರ್ ಆಗಿರ್ಬೋದು, ಎಲ್ರಿಗೂ ಕೂಡ ನಾನು ನಮನಗಳನ್ನು ಸಲ್ಲಿಸ್ತೀನಿ. ಹಾಗೆ ನಮ್ಮ ಇಲಾಖೆಯ ಅಧಿಕಾರಿಗಳನ್ನು ಕೂಡ ನಾನು ನಮನಗಳನ್ನು ಮಾಡುವಂಥದ್ದು